ನಿಮ್ಮ ನೋಡಿದ್ರೇನೆ ಗೊತ್ತಾಗ ನಿಜಾನಾ ನಿಜ. ಡೆಮೋ ನೋಡ್ತಿರಲ್ಲ ಕಾಪರೇಟಿವ್ಸ್ನ ಮೈಟ್ ಆಗಟಕತ್ತೀನಿ. ಫುಲ್ ಸಾಂಗ್ ನೋಡಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ನೀವು ಅನ್ನೋದು ಪ್ರಾಜೆಕ್ಟ್ ಓಪನ್ ಮಾಡ್ಕೊರಿ. ನೀವು ಎಲರ್ಟ್ ಮೋಷನ್ ಆ್ಯಪ್ ಇಲ್ಲ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಅಲ್ಲಿ ಎಲರ್ಟ್ ಮೋಷನ್ ಅಂತ ಸರ್ಚ್ ಮಾಡ್ರೆ ಬರುತ್ತೆ. ಹೊಸ್ದಾಗಿ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡ್ರು ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಎಂಟು ತನಕ ನೋಡ್ರಿ, ಹೊಸ್ದಾಗಿ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡ್ರೆ ಈ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ಸ್ಕ್ರೋಲ್ ಮಾಡಿರಿ, ಇಲ್ಲಿ ಡೈಲಾಗ್ ಬರುತ್ತೆ. ಇಲ್ಲಿ ಏನು ಚೇಂಜ್ ಮಾಡೋದಿಲ್ಲ. ಈಗ ಬಂದರೆ ಇಲ್ಲಿ ನೋಡ್ರಿ ಫೋಟೋಸ್ ಬರುತ್ತೆ. ಇಲ್ಲಿ ಕಲರ್ ಆ್ಯಂಡ್ ಫಿಲ್ಟರ್ ಹೋಗಿ ಕಂಟಿನ್ಯೂ ಮಾಡಿರಿ. ಈಗ ಫೋಟೋಸ್ ಬರುತ್ತೆ ಆಯಿತಾ. ನಿಮ್ಮ ಒಂದು ಫೋಟೋಸನ್ನು ಯಾವುದಾದ್ರೂ ಒಂದು ಫೋಟೋ ಇಡಬೇಕು. ಇಲ್ಲಿ ಎಕ್ಸಾಂಪಲ್ ನಾನು ಫೋಟೋ ಇಟ್ಟಕ್ಕತ್ತೀನಿ. ಇಲ್ಲಿ ಈ ಫೋಟೋ ಚೇಂಜ್ ಮಾಡಿದ್ರೆ ನೋಡಿರಿ, ಈ ಥರ ಹೆಡ್ ಏನಾದರೂ ಕಟ್ಟಾಗಿದ್ರೆ ಈ ಥರ ಕೆಳಗಡೆ ಬರ್ರಿ, ಈ ಥರ ಸ್ಕ್ರೋಲ್ ಮಾಡಿರಿ. ಈ ಥರ ಮತ್ತು ಜೂಮ್ ಕಮ್ಮಿ ಮಾಡಿರಿ, ಫಿಂಗರಿಂದ ಕಮ್ಮಿ ಮಾಡಿರಿ, ಮೌಂಟೇಸರ್ನಾಗ ಮಾತ್ರ ಹೋಗ್ಬೇಡ್ರಿ. ಈ ಥರ ಮತ್ತೆ ಎರೇಸ್ ಮಾಡಿದರೆ ನಿಮಗೆ ಫೋಟೋ ಅನ್ನೋದು ಸ್ವಲ್ಪ ನೀಟಾಗಿ ಕಾಣುತ್ತೆ. ಈ ಥರ ನೋಡಿರಿ ಸೆಟ್ ಆಗಿಬಿಡುತ್ತೆ. ನೀವು ಅನ್ನೋದು ಇದೇ ಥರ ಫೋಟೋಸನ್ನು ಎಂಡ್ ತನಕ ಇದೇ ಥರ ಆ್ಯಡ್ ಮಾಡ್ತಾ ಹೋಗಬೇಕು. ಈಗ ಕಲರ್ ಆ್ಯಂಡ್ ಫಿಲ್ಟರ್ಗೆ ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ ಮಾಡಿರಿ. ಕಂಟಿನ್ಯೂ ಮಾಡಿದರೆ ಈ ಥರ ಫೋಟೋವನ್ನು ಚೇಂಜ್ ಮಾಡ್ಕೋಬೇಕು. ನೀವು ಅನ್ನೋದು ಚೇಂಜ್ ಮಾಡಿದ್ರೆ ಸೆಟ್ ಆಗಿಬಿಡುತ್ತೆ. ನಿಮಗೆ ನೋಡಿರಿ ಫೋಟೋವನ್ನು ಸೆಟ್ ಆಗಿಬಿಡುತ್ತೆ. ನೋಡಿರಿ ಸೆಟ್ ಆಗಿದೆ. ಇದೇ ಥರ ಎಂಡ್ ತನಕ ಫೋಟೋಸನ್ನು ಚೇಂಜ್ ಮಾಡ್ತಾ ಹೋಗಿರಿ. ಫೋಟೋನ ಎಲ್ಲ ರೆಡಿ ಆದಮೇಲೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊರಿ. ನೆಟ್ ಹೊಡೆದ್ರೆ ಕಾಮೆಂಟ್ ಮಾಡಿರಿ, ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದು ಕಾಮೆಂಟ್ ಮಾಡಿರಿ.